ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಫಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಸ್ತೆ ಅಪಘಾತದಲ್ಲಿ ಭಾರತವೇ ಮುಂಚೂಣಿಯಲ್ಲಿದಂತೆ ನಂಬರ್ 1 ಸ್ಥಾನದಲ್ಲಿದೆ. ರಸ್ತೆಯಲ್ಲಿ ಅಪಘಾತವಾಗುವಂಥದ್ದು ರಾಜ್ಯ ಸರ್ಕಾರ ಯಾವ ರೀತಿ ಎಲ್ಲ ಕ್ರಮ ತಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಚಾರವನ್ನು ಹೇಳ್ತೇನೆ. ನೋಡಿ, ವೇಗವಾಗಿ ಪ್ರಧಾನವಾಗಿರುವ ಇಂದಿನ ಜಗತ್ತಿನಲ್ಲಿ ರಸ್ತೆ ಅಪಘಾತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಭವಿಸುತ್ತಿವೆ. ಆಟೋಮೊಬೈಲ್ ಉದ್ಯಮದಲ್ಲಿನ ತಾಂತ್ರಿಕ ಪ್ರಗತಿಯು ಮರಣ ಪ್ರಮಾಣವನ್ನು ಕಡಿಮೆ ಮಾಡಿದ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಲು ಅನೇಕ ಕಾರಣಗಳಿವೆ. ರಾಜ್ಯದಲ್ಲಿ ಇತರೆ ಸುರಕ್ಷತಾ ಕ್ರಮಗಳನ್ನು ತಗೊಂಡಿದ್ದಾರೆ. ಯಾವ ರೀತಿ ರಸ್ತೆ ಅಪಘಾತವನ್ನು ಆಗದಾಗಿ ತಡೆಗಟ್ಟಕ್ಕೆ ಯಾವ ರೀತಿ ಸುರಕ್ಷತೆ ಕ್ರಮಗಳನ್ನು ತಗೊಳ್ಬೇಕು ಅಂತ, ಯಾವ ರೀತಿ ನಾವು ಒಂದು ಸಂಚಾರ ಮಾಡುವಾಗ ಒಂದು ಮುನ್ಸೂಚನೆ ಯಾವ ರೀತಿ ಇರಬೇಕು ಜನಗಳಿಗೆ, ಮತ್ತು ಅವರ ಒಂದು ಸುರಕ್ಷತೆ ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ರಸ್ತೆ ಅಪಘಾತ ತಗ್ಗಿಸಲು ವಿವಿಧ ಜಿಲ್ಲೆಗಳಲ್ಲಿನ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಗಳಲ್ಲಿ ರಾಡಾರ್ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಂಡ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ಯಾಮೆರಾಗಳ ಅಳವಡಿಕೆ, ಚುರುಕು ಸಂಚಾರ ನಿರ್ವಹಣೆ ವ್ಯವಸ್ಥೆ ಅಳವಡಿಕೆ, ಸಂಚಾರ ದಂಡ ಸಂಗ್ರಹದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು 1823 ಇ-ಚಲನ್ PDA ಯಂತ್ರಗಳ ವಿತರಣೆ, ಅದೇ ರೀತಿ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಹೆಚ್ಚಿನ ಸಾಂದ್ರತೆಯ ಕಾರಿಡಾರ್ಗಳಲ್ಲಿ CCTV ಕ್ಯಾಮೆರಾವನ್ನು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಚಾಲನೆ ವೇಳೆ ಇರಬೇಕಾದ ಎಚ್ಚರಿಕೆ. ನಮಗೆ ಚಾಲನೆಯ ವೇಳೆ ಎಚ್ಚರಿಕೆ ಇರಬೇಕಾಗಿರುವಂತಹ ಯಾವ್ಯಾವ ಕ್ರಮಗಳು ಇರಬೇಕು. ಖಾಲಿ ರಸ್ತೆಯಲ್ಲಿಯೂ ಅತಿ ವೇಗ ಬೇಡ. ಖಾಲಿ ರಸ್ತೆ ಇರುವಾಗ ಏನೇನು ಜನ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮ್ಸೆ ಹೋಗ್ಬೋದು ಅಂತೇಳಿ ಸ್ಪೀಡಾಗಿ ನಾವು ಹೋಗಬಾರ್ದು. ಮತ್ತು ವಾಹನ ಚಾಲಿಸುವಾಗ ಮೊಬೈಲ್ ಫೋನ್ ಬಳಸಬೇಡಿ. ಯಾವುದೇ ಕಾರಣಕ್ಕೂ ವಾಹನ ಚಾಲನೆ ಮಾಡ್ತಾ ಇರ್ಬೋದಾಗಲಿ, ಅಥವಾ ನಾವು ಕಾರ್ ಡ್ರೈವಿಂಗ್ ಮಾಡ್ತಾ ಇರುವಾಗಲಾಗಲಿ, ಮತ್ತು ಟೂ ವೀಲರಲ್ಲಿ ಹೋಗ್ತಾ ಇರ್ಬೋದಾಗಲಿ, ಮತ್ತು ಆಟೋದಲ್ಲಿ ಹೋಗ್ತಾ ಇರುವಾಗಲಿ ಯಾವುದೇ ಕಾರಣಕ್ಕೂ ಫೋನನ್ನು ಬಳಕೆ ಮಾಡಬೇಡಿ. ಅದು ನಿಮಗೆ ಅಪಘಾತಕ್ಕೆ ತೊಂದರೆಯನ್ನು ಮಾಡ್ಬೋದು. ಕುಡಿದು ವಾಹನ ಚಲಾಯಿಸಬಾರದು. ಅಂದರೆ ಡ್ರಿಂಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ವಾಹನ ಚಲಾಯಿಸಬೇಡಿ. ಆ ಥರ ಚಲಾಯಿಸಿದಾಗಲೇ ತುಂಬ ಅಪಘಾತಗಳು ನಡೆಯೋದು. ಪಾಪ ಇನ್ನೊಂದು ಹೇಳಬೇಕಂದ್ರೆ, ಆರಾಮ್ಸೆ ಅವರ ಪಾಡಿಗೆ ಅವರು ನೀಟಾಗಿ ಹೋಗ್ತಿದ್ದವರು ಕೂಡ ನಿಮ್ಮಿಂದ ಕೂಡ ತೊಂದರೆ ಆಗಲೂಬೋದು. ಅದೇ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆಯಲ್ಲಿ ಕೂಡ ನಾವಿರಬೇಕಾಗುತ್ತೆ. ದ್ವಿಚಕ್ರ ವಾಹನಗಳಲ್ಲಿ ತ್ರಿವಳಿ ಸವಾರಿ ತಪ್ಪಿಸಿ. ಅಂದರೆ ದ್ವಿಚಕ್ರ ವಾಹನದಲ್ಲಿ ನಾವು ಯಾವುದೇ ಕಾರಣಕ್ಕೂ 3 ಜನ ಕೂತ್ಕೊಂಡು ಹೋಗೋ ಥರ ಆ ರೀತಿ ಎಲ್ಲ ಇರಬಾರ್ದು. ಮತ್ತು ಪರವಾನಗಿ ಇಲ್ಲದೆ ಸವಾರಿ. ಅಂದರೆ ನಮಗೆ ಪರ್ಮಿಷನ್ ಇಲ್ಲದೆ, ನಮಗೆ ಒಂದು ಯಾವುದೇ ಥರ ಲೈಸೆನ್ಸ್ ಇಲ್ಲ, ಏನಿಲ್ಲ, ಆ ರೀತಿ ಇದ್ದಾಗ ನಾವು ಒಂದು ವಾಹನದಲ್ಲಿ ಚಲಾಯಿಸೋದು ಈ ರೀತಿ ಎಲ್ಲ ಮಾಡಿದಾಗ ಅದು ದೊಡ್ಡ ಇಶ್ಯೂ ಆಗುತ್ತೆ, ಕೇಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಮತ್ತು ಎಡಭಾಗದಿಂದ ಓವರ್ಟೇಕ್ ಮಾಡಬೇಡಿ. ಮತ್ತು ನಮಗೆ ಇವಾಗ ಲೆಫ್ಟ್ ಸೈಡಿಂದ ಏನು ಮಾಡಬೇಕು, ನಾವು ಓವರ್ಟೇಕ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡ್ಕೊಂಡು ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಿದ್ರೆ ಮತ್ತೆ ನಮಗೆ ಆಕ್ಸಿಡೆಂಟ್ ಆಗುವ ಒಂದು ಸಂಭವ ಇರುತ್ತೆ. ಅದೇ ರೀತಿ ರಸ್ತೆಗಳಲ್ಲಿ ರೇಸ್ ಅಥವಾ ಸ್ಟಂಟ್ ಮಾಡಬೇಡಿ. ಇವಾಗಿನ ಒಂದು ಹುಡುಗರು ಅದೊಂದು ಕ್ರೇಜ್ ಅಂತಲೇ ತಿಳ್ಕೊಂಡ್ಬಿಟ್ಟಿದಾರೋ, ಅಥವಾ ಇನ್ನೊಬ್ಬರನ್ನ ಮೆಚ್ಚೋಕ್ಕೋಸ್ಕರ ಮಾಡ್ತಾರೋ, ಅಥವಾ ಇನ್ನೊಬ್ಬರು ನೋಡಲಿ ಅಂತ ಮಾಡ್ತಾರೋ, ಏನು ಕತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ನಾನು ಕೂಡ ತುಂಬ ಸತಿ ನೋಡಿದ್ದೀನಿ ರೋಡಲ್ಲಿ ಎಲ್ಲ. ಬಟ್ ಒಂಥರ ಕ್ರೇಜ್ ಥರ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಯಾರು ನೋಡಲಿ ಅಂದರೆ ತುಂಬ ಜನ ಅದನ್ನು ನೋಡಿ ಬೈತಾರೆ. ಬಟ್ ಅವ್ರಿಗೆ ಗೊತ್ತಾಗುತ್ತಾ ಇಲ್ಲೋ ಗೊತ್ತಿಲ್ಲ ಇವಾಗಿನ ಒಂದು ಜನ್ರೇಷನಿಗೆ. ಅಂಥವಾಗಿ ಮಾಡಬಾರ್ದು. ಅದು ಅವರು ಮಾಡೋದಲ್ಲ, ಇನ್ನೊಬ್ಬರಿಗೂ ಕೂಡ ಅದರಿಂದ ಪ್ರಾಬ್ಲಮ್ ಆಗ್ತದೆ, ಅವರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಪಾಪ ಅವರನ್ನೇ ನಂಬಿಕೊಂಡಿರುವಂತಹ ತಂದೆ ತಾಯಿಗೂ ಕೂಡ ಅದರಿಂದ ನೋವನ್ನು ಅನುಭವಿಸಾಗುತ್ತೆ. ಇದರಿಂದ ಕೂಡ ಒಂದು ಅಪಘಾತಗಳು ಆಗೋಕ್ಕೆ ಒಂದು ಚಾನ್ಸಸ್ ಕೂಡ ಇರುತ್ತೆ. ನಗರದಲ್ಲಿ ಹೈ ಬೀಮ್ ಬಳಸಬೇಡಿ. ಯಾವುದೇ ಕಾರಣಕ್ಕೂ ಸಿಟಿ ಪ್ರದೇಶದಲ್ಲಿ ನೀವು ಓಡಾಡ್ತಿರುವಾಗ ಹೈ ಬೀಮ್ನ ಹಾಕಿ ಯಾವುದೇ ಕಾರಣಕ್ಕೂ ಓಡಿಸೋಕ್ಕೆ ಹೋಗಬೇಡಿ, ವೆಹಿಕಲ್ನ ಡ್ರೈವ್ ಮಾಡಬೇಡಿ. ಏಕಮುಖಿ ರಸ್ತೆಗಳಲ್ಲಿ ವಿರುದ್ಧ ಚಾಲನೆ ಬೇಡ. ಅಂದರೆ ಒನ್ ವೇಯಲ್ಲಿ ನೀವು ಹೋಗ್ತಾ ಇರುವಾಗ ಯಾವುದೇ ಕಾರಣಕ್ಕೂ ವಿರುದ್ಧವಾಗಿರುವಂತಹ ಒಂದು ದಿಕ್ಕಿಗೆ ನೀವು ಚಲಾಯಿಸ್ಕೊಂಡು ಹೋಗೋದು ಆ ರೀತಿ ಎಲ್ಲ ಮಾಡಬೇಡಿ ಅಂತ. ಹವಾಮಾನ ಪರಿಸ್ಥಿತಿಗಳಲ್ಲಿ ನಿರ್ಲಕ್ಷಿಸಬೇಡಿ. ಹವಾಮಾನ ಪರಿಸ್ಥಿತಿ ಅಂದರೆ ತುಂಬ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ, ಮತ್ತು ತುಂಬ ಹಿಬ್ನಿ ಬೀಳ್ತಾ ಇರುವಾಗ, ಮತ್ತು ಮಳೆ ಜಾಸ್ತಿ ಬೀಳ್ತಾ ಇರುವಾಗ ಆ ಟೈಮಲ್ಲೆಲ್ಲ ನೀವು ತುಂಬ ಜಾಗರೂಕರಾಗಿ ಒಂದು ವಾಹನವನ್ನು ಚಲಾಯಿಸಬೇಕಾಗುತ್ತೆ. ತುಂಬ ಜಾಗರೂಕರಾಗಿರಬೇಕಾಗುತ್ತೆ. ಅವಾಗ ತುಂಬಾ ಒಂದು ಮಾರ್ನಿಂಗ್ ಟೈಮ್ ನಾವು ಒಂದು ವೆಹಿಕಲ್ಸ್ ಓಡಿಸ್ಕೊಂಡು ಹೋಗುವಾಗ ನಮಗೆ ರೋಡೆಲ್ಲ ಮುಚ್ಚಿರುತ್ತೆ. ಆ ಒಂದು ವಾತಾವರಣದಲ್ಲಿ ಕೂಡ ನಾವು ವೆಹಿಕಲ್ನ ಚಲಾವಣೆ ಮಾಡುವಾಗ ತುಂಬ ಜಾಗರೂಕರಾಗಿರಬೇಕು.
ಮತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಅವಶ್ಯಕತೆ ಇದ್ದರೆ ನಾವು ಓಡಾಡಬೇಕಾಗುತ್ತೆ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಓಡಾಡೋದು, ಟ್ರಿಪ್ಪು ಆ ರೀತಿ ಎಲ್ಲ ಮಾಡಬಾರ್ದು. ಮಳೆ ಟೈಮ್ ಆಗಲಿ ಇಂಥ ಟೈಮಲ್ಲಾಗಲಿ ಅದು ತುಂಬ ಅಪಘಾತಕ್ಕೆ ಕೂಡ ಒಳಗಾಗೋಕ್ಕೆ ಚಾನ್ಸ್ ಇರುತ್ತೆ. ಈ ರೀತಿ ಎಲ್ಲ ನಾವು ವೆಹಿಕಲ್ ಚಲಾಯಿಸುವಾಗ ಮುನ್ನೆಚ್ಚರಿಕೆಯಲ್ಲಿ ನಾವಿದ್ದರೆ ಖಂಡಿತವಾಗಿಯೂ ಈ ಒಂದು ಅಪಘಾತವನ್ನು ನಾವು ತಡೆಗಟ್ಬೋದು. ಮತ್ತು ಓವರ್ ಸ್ಪೀಡು ಕೂಡ ನಮಗೆ ಒಳ್ಳೆಯದಲ್ಲ. ಆ ಒಂದು ವೇಗವನ್ನು ಹೇಳಿದಾಗೆ ನಾವು ತುಂಬಾ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗಿನದ್ದು ಮತ್ತು ಓವರ್ಟೇಕ್ ಮಾಡೋವಂಥದ್ದು, ಒಬ್ಬರು ಹೋಗ್ತಾ ಇದ್ದರೆ ಅವ್ರಿಗೆ ದಾರಿ ಬಿಡೋದಾಗೆ ಸುಮ್ಮನೆ ತೊಂದರೆ ಕೊಡುವಂಥದ್ದು, ಮತ್ತು ಸುಮ್ಮನೆ ಅಡ್ಡದಿಡ್ಡಿ ಚಲಿಸುವಂಥದ್ದೆಲ್ಲ ಮಾಡಬಾರ್ದು. ಅವಾಗ ಕೂಡ ತುಂಬ ಅಪಘಾತಕ್ಕೆ ಒಳಗಾಗ್ತಾರೆ. ಅದರಿಂದನೇ ತುಂಬ ಜನ ಏನಂದರೆ ಈ ವೆಹಿಕಲ್ ಅನ್ನೋದೇ ಒಂಥರ ಆಟಾಡೋ ಸಾಮಾನು ಥರ ಥಿಂಕ್ ಮಾಡ್ತಾರೆ. ಏನಕ್ಕಂತ ಗೊತ್ತಿಲ್ಲ. ಆದಷ್ಟು ಜಾಗರೂಕರಾಗಿ ನೀವು ಚಲಾಯಿಸಿ, ತುಂಬ ಒಳ್ಳೆಯದು. ಇದರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಮನೆಯವ್ರಿಗೂ ಒಳ್ಳೆಯದು, ಮತ್ತು ಪಾಪ ರೋಡಲ್ಲಿ ಹೋಗ್ತಿರೋರಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿ ಇಲ್ಲಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದ.